ವಿವಿಧ ಇಲಾಖೆಯಲ್ಲಿ ಗುತ್ತಿಗೆದಾರರಿಗೆ 37,000 ಕೋಟಿ ರೂಪಾಯಿಗಳನ್ನು ಸರ್ಕಾರ ಬಾಕಿ ಉಳಿಸಿಕೊಂಡಿದೆ ಎಂದು ಆರ್ ಮಂಜುನಾಥ್ ತಿಳಿಸಿದ್ದಾರೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿವಮೊಗ್ಗ ಜಿಲ್ಲಾ ಪಿಡಬ್ಲ್ಯೂಡಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರು ಹಣ ಬಿಡುಗಡೆ ಮಾಡುವಂತೆ ಆಗ್ರಹಿಸಿ ಮಾರ್ಚ್ 5ರಂದು ಗುತ್ತಿಗೆದಾರರು ಕೆಲಸ ಸ್ಥಗಿತಗೊಳಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡುತ್ತೇವೆ ಎಂದಿದ್ದಾರೆ. ಜಲಸಂಪನ್ಮೂಲ 13,000 ಕೋಟಿ, ಕಾರ್ಮಿಕ ಇಲಾಖೆ 2 ಕೋಟಿ, ಪಾಲಿಕೆಗಳಲ್ಲಿ 11 ಕೋಟಿ ಹಣವಿದೆ. ಇದನ್ನ ಕೇಳಿದರೆ ಹಳೆ ಸರ್ಕಾರದ ಬಿಲ್ ಎಂದು ಸಿಎಂ ಸಿದ್ದರಾಮಯ್ಯ ತಿಳಿಸುತ್ತಿದ್ದಾರೆ. ಸರ್ಕಾರ ಹೊಸದಾಗಿ ರಚಿಸಿ 6 ತಿಂಗಳುಗಳು ಹೇಳಿದರೆ ಓಕೆ, ಆದರೆ 2 ವರ್ಷವರೆ ಕಳೆದ ಮೇಲೂ ಇದನ್ನೇ ಹೇಳಿದರೆ ನಮ್ಮ ಪಾಡೇನಾಗಬೇಕು ಎಂದು ಪ್ರಶ್ನಿಸಿದ್ದಾರೆ. ನಾವು ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿ ಸುಮಾರು 1 ವರ್ಷ ಆಯಿತು. 1 ವರ್ಷದಿಂದ ಹಿಂದೆ ಕೆಂಪಣ್ಣವರಿದ್ದಂಥ ಸಂದರ್ಭದಲ್ಲಿ ಇದೇ ಭ್ರಷ್ಟಾಚಾರದ ವಿಚಾರವಾಗಿ ಹೋರಾಟ ಮಾಡಿಕೊಂಡು ಬಂದಿರತಕ್ಕಂಥದ್ದು. ಅದನ್ನು ಉಪಯೋಗ ಪಡಿಸ್ಕೊಂಡು ಈಗಿನ ಮುಖ್ಯಮಂತ್ರಿಗಳಾದ ಮಾನ್ಯ ಸಿದ್ದರಾಮಯ್ಯನವರು ಆ ಹೋರಾಟ ಪ್ರತಿಫಲವಾಗಿ ಸರ್ಕಾರ ಬಂದಿದೆ. ಆದರೂ ಸಹ ಅವರು ಇದುವರೆಗೂ ಸಹ ನಮಗೆ ಯಾವುದೇ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ. ನಮಗೆ ಆದಂಥ ಬಾಕಿ ಹಣ ಸುಮಾರು 37,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಆ 37,000 ಕೋಟಿ ಪೆಂಡಿಂಗ್ ಬಿಲ್ನ ಸುಮಾರು 2.5 ವರ್ಷದಿಂದ ಅವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಕೊಂಡು ಅವ್ರು ಮಾಡ್ತಾರೆ, ಅವ್ರು ಕೊಡ್ತಾರೆ ಅನ್ನೋ ಒಂದು ಅಭಿಮಾನದಿಂದ, ಒಂದು ಆತ್ಮವಿಶ್ವಾಸದಿಂದ ನಾವು ಇದುವರೆಗೂ ಬಂದ್ವಿ. ಆದರೆ ಅವ್ರು ನಮ್ಮನ್ನು ಯಾವುದೇ ಥರವಾದ ಒಂದು ಅಫಿಷಿಯಲ್ ಮೀಟಿಂಗ್ ಕರೆಯೋದೇ ಆಗಲಿ, ನಮ್ಮ ಬಗ್ಗೆ ಚರ್ಚೆ ಮಾಡೋದೇ ಆಗಲಿ, ನಮ್ಮದು ಪೇಮೆಂಟ್ ಅಲ್ಲ ಬೇರೆ ವಿಚಾರಗಳು ಸಹ ಸುಮಾರು ಹಲವಾರು ಸಮಸ್ಯೆಗಳಿದೆ ಗುತ್ತಿಗೆದಾರದು, ಅದನ್ನು ಸಾಲ್ವ್ ಮಾಡೋವಂಥ ಒಂದು ಸಾಮಾನ್ಯ ಅವ್ರ ಕಾಳಜಿನೂ ಅವ್ರ ಹತ್ರ ಇಲ್ಲ. ಹಾಗಾಗ್ಬಿಟ್ಟು ನಮಗೆ ಸುಮಾರು ಹಲವಾರು ಲೆಟ್ರ್ಗಳು ಬರೆದ್ವಿ, ಪತ್ರಗಳು ಬರೆದ್ವಿ. ಆಮೇಲೆ ಜೊತೆಗೆ ಮಾನ್ಯ ಮುಖ್ಯ ಕಾರ್ಯದರ್ಶಿಯವ್ರಿಗೂ ಸುಮಾರು 100 ಪುಟಗಳ ಅವರಿಗೆ ನಾವು ಎಲ್ಲ ಅವ್ರಿಗೆ ತಲುಪಿಸಿದ್ವಿ. ನಾವು ಕರೆಸ್ಪಾಂಡೆನ್ಸ್ ಎಷ್ಟು ಮಾಡಿದ್ವಿ, ಏನು ಮಾಡಿದ್ವಿ ಅಂತ ಸುಮಾರು 100 ಪೇಜಸ್ದು ರಿಪೋರ್ಟ್ಸ್ ಅವರಿಗೆ ಕೊಟ್ವಿ. ಚೀಫ್ ಸೆಕ್ರೆಟರಿ ಅವರು ಸ್ಪಂದಿಸಿ ಅವ್ರಿಗೆಲ್ಲ ಇಲಾಖೆಗೂ ಸಹ ಕಳಿಸಿದ್ದಾರೆ. ಆಮೇಲೆ ಅದಾದಮೇಲೆ ಎಲ್ಲ ಸಚಿವರಿಗೂ ಸಹ ನಾವು ಇದು ಮಾಡಿಕೊಂಡು ಅವ್ರ ಜೊತೆಗೆ ಸ್ಪಂದಿಸಿ ಅವ್ರ ಜೊತೆ ಮೀಟಿಂಗ್ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ನಮ್ಗೆ ಇರ್ತಕ್ಕಂಥದ್ದು ಒಂದೇ ನಮ್ಮ ಹೋರಾಟದ ಹಾದಿ. ನಾವು ಮಾರ್ಚ್ 5ನೇ ತಾರೀಕು ನಾವು ಏನು ಮಾಡ್ತಿದ್ದೀವಿ, ಹೋರಾಟ ಸಾಂಕೇತಿಕವಾಗಿ 1 ದಿನ ಚಾಲ್ತಿಯಲ್ಲಿರ್ತಕ್ಕಂಥ ಕೆಲಸಗಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಹೋರಾಟ ಮಾಡಬೇಕು. ಸುಮಾರು 25,000 ರಿಂದ 30,000 ಜನ ನಾವು ಅಲ್ಲಿ ಫ್ರೀಡಂ ಪಾರ್ಕಲ್ಲಿ ಸೇರಬೇಕು, ಅಲ್ಲಿ ಹೋರಾಟ ಮಾಡಬೇಕು ಅಂತಂದು ಹೇಳ್ಬಿಟ್ಟು ನಾವು ತೀರ್ಮಾನ ಮಾಡಿದ್ದೀವಿ. ಕಾರ್ಯಕಾರಿ ಸಮಿತಿನಲ್ಲಿ ಅಪ್ರೂವಲ್ ತೊಗೊಂಡಿದ್ದೀವಿ. ಸರ್ಕಾರದಿಂದನೂ ಸಹ ಪರ್ಮಿಷನ್ ಸಿಕ್ಕಿದೆ. ಆದರೆ ನಮಗೆ ಈ ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು ನಮ್ಮ PWD ಇಲಾಖೆಯಿಂದ ಒಂದು 9,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಆಮೇಲೆ ಜಲಸಂಪನ್ಮೂಲ ಇಲಾಖೆಯಿಂದ 13,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಆಮೇಲೆ RDPR ಇಂದ 3,800 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಸಣ್ಣ ನೀರಾವರಿ ಇಲಾಖೆಯಿಂದ 3,000 ಕೋಟಿ ಪೆಂಡಿಂಗ್ ಬಿಲ್ ಇದೆ ಇಡೀ ರಾಜ್ಯದ್ದು. ನಗರಾಭಿವೃದ್ಧಿ ಇಲಾಖೆಯಿಂದ 2,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ವಸತಿ ಮತ್ತು ವಕ್ಫಿಂದ ಅದರಿಂದ 2,000 ಕೋಟಿ ಪೆಂಡಿಂಗ್ ಇದೆ. ಕಾರ್ಮಿಕ ಇಲಾಖೆ ಅನಿಲ್ ಲಾಡ್ ಅವ್ರದ್ದು 2,000 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಆಮೇಲೆ BBMP ಅದ್ರದ್ದು 2,600 ಕೋಟಿ ಪೆಂಡಿಂಗ್ ಬಿಲ್ ಇದೆ. ಇಷ್ಟೆಲ್ಲ ಇದ್ರೂ ಸಹ ನಾವುಗಳು ಸುಮಾರು 2.5 ವರ್ಷದಿಂದ ಸುಮಾರು 3 ವರ್ಷದ ಹಳೆ ಬಿಲ್ ಸ್ನೇಹಿತರೆ. ಇದು 2021, 22, 22, 23, 23, 24 ನಾವು ಇದನ್ನು ಕೇಳಿದರೆ ಹಳೆ ಸರ್ಕಾರದಪ್ಪ, ನಾನು ಹೆಂಗೆ ಕೊಡೋಣ, ಹಳೆ ಸರ್ಕಾರದ್ದು ಎಷ್ಟು ದಿನ ಅಂತಂದೇಳಿ ಹಳೆ ಸರ್ಕಾರದ ಹೆಚ್ಚು ಹೇಳ್ತೀರ ತಾವು ಮಾನ್ಯ ಮುಖ್ಯಮಂತ್ರಿಗಳು? ಇವ್ರ ಜವಾಬ್ದಾರಿ ಅಲ್ವಾ? ಹಳೆ ಸರ್ಕಾರದ್ದು ಹೇಳ್ಬೇಕು ಅಂದರೆ 6 ತಿಂಗಳು ಹೇಳ್ಬೋದು, ವರ್ಷ ಹೇಳ್ಬೋದು, 2.5 ವರ್ಷಗಟ್ಟಲೆ ಹೇಳ್ತಾರ? ಅದು ಹೇಳ್ಕೊಂತಾನೆ ಬರ್ತಾ ಇದ್ದಾರೆ. ನಾವು ಟೆಂಡರ್ ಆಗ್ತಿರೋದು ಸ್ನೇಹಿತರೆ, ನಾವು ರಾಜ್ಯಪಾಲರ ಪರವಾಗಿ ಟೆಂಡರ್ ಆಗ್ತಿರೋದು. ನಾವು ಮಾನ್ಯ ಮುಖ್ಯಮಂತ್ರಿಗಳು ಪರವಾಗಿರಲಿಲ್ಲ. ಇವತ್ತೊಬ್ಬರು ಮುಖ್ಯಮಂತ್ರಿ ಬರ್ತಾರೆ, ನೆಕ್ಸ್ಟ್ ಇನ್ನೊಬ್ರು ಬರ್ತಾರೆ, ಹಿಂದೊಬ್ರು ಇದ್ರು, ಅವೆಲ್ಲ ನಮಗೆ ಬೇಕಾಗಿಲ್ಲ. ಮಾಡಿರ್ತಕ್ಕಂಥ ಕೆಲಸಕ್ಕೆ ಕೂಲಿ ಕೊಡಿ, ಮಾಡಿರ್ತಕ್ಕಂಥ ಕೆಲಸಕ್ಕೆ ನಮಗೆ ನಮ್ಮ ಪೇಮೆಂಟ್ ನಮಗೆ ಕೊಡಿ. ಬ್ಯಾಂಕ್ಗಳಲ್ಲೆಲ್ಲ ಅಡ ಇಟ್ಟಿದ್ದೀವಿ, ನಮ್ಮ ಆಸ್ತಿಗಳೆಲ್ಲ ಅಡ ಇಟ್ಟಿದ್ದೀವಿ, ಸಾಲ ಮಾಡಿದ್ದೀವಿ, ಕೈ ಸಾಲಗಳು ಮಾಡಿದ್ದೀವಿ, ಬ್ಯಾಂಕೆಲ್ಲ ಅಕೌಂಟ್ ಫ್ರೀಸ್ ಆಗಿದೆ. ಎಷ್ಟು ಹೇಳಿದ್ರು ಸಹ ಕೇಳ್ತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು. ಏನು ಅಧಿಕಾರಕ್ಕೆ ಬರ್ಬೇಕಾದ್ರೆ ಮಾತ್ರ ಕೆಂಪಣ್ಣನ ಉಳಿಸ್ಕೊಂಡು ಅಧಿಕಾರಕ್ಕೆ ಬಂದರು. ಈಗ ನಮ್ಮನ್ನು ಮರೆಯುವಂಥ ಒಂದು ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ನಮಗೆ ಉಳಿದಿರೋದು ಒಂದೇ ಮಾಧ್ಯಮ ಮಿತ್ರರು, ಒಂದೇ ನಮಗೆ ಆಧಾರ. ನಿಮ್ಮ ಮುಖಾಂತರ ಸರ್ಕಾರದ ಕಣ್ಣು ತೆರೆಸ್ಬೇಕು, ನಿಮ್ಮ ಮುಖಾಂತರ ಸರ್ಕಾರಕ್ಕೆ ತಲುಪಿಸ್ಬೇಕು ಅಂತಂದೇಳಿ ಹೋರಾಟದ ಹಾದಿ ಅನಿವಾರ್ಯ ಆಗಿದೆ ಸ್ನೇಹಿತರೆ. ಹಾಗೆ ಇದೇ ಒಂದೇ ಅಲ್ಲ, ನಾವು ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷ ನಾಯಕರಿದ್ದಾಗ ನಾವು ನಮ್ಮ ಸರ್ಕಾರ ಬಂದ್ಬಿಟ್ರೆ ಏನು ತಗೊಳೋದಿಲ್ಲ ಕಣಯ್ಯ, ನಾವು LOCಗೆ ಪೇಮೆಂಟ್ ದುಡ್ಡೇ ತಗೊಳೋದಿಲ್ಲ, ಕಮಿಷನ್ನೇ ತಗೊಳೋದಿಲ್ಲ ಅಂತ ಹೇಳ್ತಿದ್ರು.
ಹಳೆ ಸರ್ಕಾರಕ್ಕಿಂತ ಕಮಿಷನ್ LOC ಹಣ ಬಿಡುಗಡೆ ವಿಚಾರವಾಗಿ 3 ವರ್ಷದ ಹಣ ಬಿಡುಗಡೆ ಮಾಡಿದ್ರೂ ಸಹ ನಾವು ಕಮಿಷನ್ ಕೊಡಬೇಕಾಗಿದೆ. ಅದು ಹೋಗ್ಲಿ, ಅಫೋರ್ಡಬಲ್ ಏನಾದ್ರು ಕಮಿಷನ್ ಪೂರ್ತಿ 100% ತೆಗಿಯಕ್ಕಾಗಲ್ಲ, ನಿರ್ಮೂಲನೆ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಕಡಿಮೆ, ಹಳೆ ಸರ್ಕಾರಕ್ಕಿಂತ ಕಡಿಮೆ ಮಾಡ್ಬೇಕಲ್ವಾ? ಹಳೆ ಸರ್ಕಾರಕ್ಕಿಂತ ಜಾಸ್ತಿ ಇದೆ ಇದು. ಸೊ ಇಂಥ ಒಂದು ಪರಿಸ್ಥಿತಿ. ಅದಲ್ದಲೆ ನಮ್ದೆಲ್ಲ ಪ್ಯಾಕೇಜ್ ಸಿಸ್ಟಮ್ ಮಾಡೋದು ಕಲ್ತಾರೆ. ಇವ್ರು ಬೊಮ್ಮಾಯಿ ಸಾಹೇಬರು ಇದ್ದಾಗ ಹೇಳ್ತಿದ್ರೆ, ಬೊಮ್ಮಾಯಿ ಮಾಡ್ದಂಗೆ ನಾನು ಪ್ಯಾಕೇಜ್ ಮಾಡಲ್ಲ ನನ್ನ ಸರ್ಕಾರ ಬಂದ್ರೆ ಅಂತ. ಇಲ್ಲಿ ನೋಡಿದ್ರೆ ನನ್ನ ಸರ್ಕಾರದ ಆದೇಶನೇ ಇದೆ ಸ್ನೇಹಿತರೆ, 1 ಕೋಟಿವರೆಗೂ ಪ್ಯಾಕೇಜ್ ಮಾಡಬೇಕು ಅಂತ ಇದೆ. ಇಲ್ಲಿ ನೋಡಿದ್ರೆ ಇಲ್ಲಿ ಸುಮಾರು 100 ಕೋಟಿ 200 ಕೋಟಿ 10 ಜಿಲ್ಲೆದು ಸೇರಿಸಿ ಒಂದು ಪ್ಯಾಕೇಜ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಪಾಪ ಇಲ್ಲಿ ಮಹಾನಗರ ಪಾಲಿಕೆ ಇದೆ. ಮಹಾನಗರ ಪಾಲಿಕೆ ನಗರಾಭಿವೃದ್ಧಿ ಸಚಿವರು ಒಂದೊಂದು ಮಹಾನಗರ ಪಾಲಿಕೆ, ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ 10-15 ವಾರ್ಡ್ ಸೇರಿ ಒಂದು ಪ್ಯಾಕೇಜ್. ಅಂದ್ರೆ ಆ ಪ್ಯಾಕೇಜ್ ಯಾರಿಗೋ ಬೇರೆಯವ್ರಿಗೆ, ಸ್ಥಳೀಯರಿಗೆ ಯಾರಿಗೂ ಸಿಗ್ತಾ ಇಲ್ಲ. ಬೇರೆ ಕಾಂಟ್ರಾಕ್ಟರ್ಗಳಿಗೆ ಸಿಗ್ಬೇಕು ಅನ್ನೋದೇ ಅವ್ರದ್ದು ಉದ್ದೇಶ. ಬೇರೆ ಕಾಂಟ್ರಾಕ್ಟರ್ಗಳು ಬಂದು ನಮ್ಮ ಊರಲ್ಲಿ ಕೆಲಸ ಮಾಡ್ತಾರೆ. ಶಿವಮೊಗ್ಗದಲ್ಲಿ ಬೇರೆ ಕಾಂಟ್ರಾಕ್ಟರ್ಗಳು ಬಂದು ಸುಮಾರು ಕೆಲಸ ಮಾಡ್ತಾ ಇದ್ದಾರೆ. ಇದು ಬೇಕಾ? ಇದು ನಮ್ಮ ಕರ್ನಾಟಕದ ಕಾಂಟ್ರಾಕ್ಟರ್ಗಳಿಗೆ ಸಿಗ್ದಿಲ್ದಂತ ಕೆಲಸ ಬೇರೆ ಹೊರ ರಾಜ್ಯದ ಕಾಂಟ್ರಾಕ್ಟರ್ಗಳಿಗೆ ಯಾಕೆ ಸಿಗ್ಬೇಕು? ಆಮೇಲೆ ಈ KRDL ಲ್ಯಾಂಡ್ ಆರ್ಮಿ ಕೊಡೋದು, ನಿರ್ಮಿತಿ ಕೇಂದ್ರ ಕೊಡೋದು, ಜನಪ್ರತಿನಿಧಿಗಳು ಅಷ್ಟೇ ಅವ್ರೇನ್ ಮಾಡ್ತಾರೆ, ಕೊಟ್ಟಿರ್ತಕ್ಕಂಥ ಅಮೌಂಟ್ ಬರ್ತಿರ್ತಕ್ಕಂಥ ಗ್ರಾಂಟ್ ನ ತಗೊಂಡು ಹೋಗ್ಬಿಟ್ಟು